ಸರ್, ಇದೇ ಅಯ್ಯಪ್ಪ ಶರಣಂ ದರ್ಶನಕ್ಕೆ ಹೋಗಿ ಬಂದಿರೋದು. ಸ್ಮೂತಾಗಿ ಓಡಿಸ್ತಾರೆ ಡ್ರೈವರು, ಯಾವುದೇ ತೊಂದರೆ ಇಲ್ಲದೆ ಸೇಫ್ಟಿಯಾಗಿ ಮನೆಗೆ ಕರ್ಕೊಂಬರ್ತಾರೆ. ಇವರೇ ಡ್ರೈವರು, ಸ್ಮೂತಾಗಿ ಓಡಿಸ್ತಾರೆ. ಟ್ರಿಪ್ಪಿಗೆ ಬೇಕಾದರೆ ಕರ್ಕೊಂಡೋಗಿ. ಇವರು ಅಡಿಷನಲ್ ಡ್ರೈವರು, ನೈಟ್ ಒಬ್ಬರು, ಡೇ ಒಬ್ಬರು. ನೋಡಿ ಸರ್, ಇವರೇ ಮ್ಯಾನೇಜ್ಮೆಂಟು. ಅಯ್ಯಪ್ಪ ಸ್ವಾಮಿ ಕರ್ಕೊಂಡೋಗಿ ಬಂದಿರೋರು ಇವರೇ. ಗ್ರೂಪ್ಗೆ ಗುರುಸ್ವಾಮಿಗಳು ಚೆನ್ನಾಗಿ ಕರ್ಕೊಂಡೋಗಿ ಚೆನ್ನಾಗಿ ಆಶೀರ್ವಾದ ಕೊಟ್ಟು ಅಯ್ಯಪ್ಪನ ದರ್ಶನ ಮಾಡಿ ಕ್ಲೀನಾಗಿ ಕರ್ಕೊಂಬಂದು ಪಾಲನಿಗೆ ಬಿಟ್ಟಿದ್ದಾರೆ. ನೋಡಿ ಸಮಯ, ಇವರೇ ಬೀಗನಲ್ಲಿ ಚೇರ್ಮನ್ ಅಂತೆ. ಇವರೇ ಎಲ್ಲ ಕರ್ಕೊಂಡು ಹೋಗಿದ್ದಾರೆ. ಇವರು ಸಹ ಪ್ರಯತ್ನ ಪಟ್ಟಿದ್ದಾರೆ. ತಿನ್ನೋದು ಬಿಟ್ಟರೆ ತಗೊಳ್ಳೋದು ಮಾತ್ರ ಸುಮ್ಮನೆ ತಗೊಂಡಿಲ್ಲ ಅಂತಾರೆ ಅಷ್ಟೇ ಕೆಲಸ. ಹಿಂದಿನವರು ಮುಂದಿನ ಹೋಗ್ತಾ ಇರ್ತಾರೆ ಅಷ್ಟೇ. ನೋಡಿ ಸ್ವಾಮಿ, ಇವರು ಕನ್ನಿಸ್ವಾಮಿ ಅಂತೆ. ನಮ್ಮ ಮತ್ತೆ ಕೇಳೋಣ, ಇವ್ರು ಕನ್ಸ್ವಾಮಿ ಅಂತೆ. ಇವರು ಬಂದ್ಬಿಟ್ಟು ಫಸ್ಟ್ ಮಾಲೆ ಹಾಕಿದ್ದಾರೆ. ಇವರೇ ಅಯ್ಯಪ್ಪ ದರ್ಶನಿಗೆ ದಾರಿ ತೋರಿಸ್ಕೊಂಡು ಹೋಗೋರಿಗೆ ತೋರಿಸ್ಕೊಂಡು ಹೋಗ್ತಾರೆ. ಸ್ವಾಮಿ, ಇವರೇ ಭಟ್ರ ಸ್ವಾಮಿ ಅಂತೆ. ಎಲ್ಲ ಅಡುಗೆ ಮಾಡಿ ಎಲ್ಲ ಬರೆಸ್ಕೊಂಡು ದರ್ಶನಕ್ಕೆ ಕರ್ಕೊಂಡೋಗಿ ಬರೋರಂತೆ. ಸ್ವಾಮಿ, ಇವರು ಫೈನಾನ್ಸಲ್ ಮ್ಯಾನೇಜರ್ ಅಂತೆ. ಎಲ್ಲ ಹೆಡ್ಡು ಫೈನಾನ್ಸಲ್ಗೆ. ಸ್ವಾಮಿ, ಇವರು ಎಲ್ಲರಿಗೆ ಸುಖವಾಗಿ ನೀರು ಗೀರು ಊಟ ತಂದು ಗಿಂದು ಬಡಿಸಿ ಕ್ಲೀನಾಗಿ ಕರ್ಕೊಂಬಂದು ಪಲ್ನಿಯಲ್ಲಿ ಬಿಟ್ಟಿದ್ದಾರೆ. ನೋಡಿ ಸ್ವಾಮಿ, ಇವ್ರು ಗಂಟೆ ಸ್ವಾಮಿ ಅಂತ. ಗಂಟೆ ಹೊಡಕ್ ಬಿಟ್ರೆ ಏನೂ ಇಲ್ಲ, ಗಂಟೆ ಹೊಡ್ಕೊಂಡಿರ್ತಾರೆ. ನೋಡಿ ಸ್ವಾಮಿ, ಗಂಟೆ ಸ್ವಾಮಿ ಅಂತ. ಪಾಯಸ ಟೇಸ್ಟ್ ನೋಡ್ತಾ ಇದ್ದಾರೆ, ಚೆನ್ನಾಗಿದೆ ಅಂತ. ಐಟಮ್ ಕಮ್ಮಿ ಬರೋಕ್ಕೆ ಜಾಸ್ತಿ ಬರೀತಾರೆ. ಇರೋದ್ರಲ್ಲಿ ಮಾಡಿ ಸ್ವಾಮಿ ಅಂದರೆ ಈಗ ಆಗಬೇಕು ಅಂತಾರೆ. ಒಂದು ಕುಕ್ಕರ್ದು ಟೈಪ್ ತೊಗೊಳ್ಳೋಕ್ಕೆ 3 ಪಿಚ್ಚಿನಿಂದ ಕೊಡ್ತಿಲ್ಲ ಅಂತಾರೆ. ಹೇಳಿ ಹಾಗೆ ಅವ್ರ ಬಗ್ಗೆ. ಇದೆಲ್ಲ ಸುಳ್ಳು ಮಾತುಗಳು. ದಯವಿಟ್ಟು ವೀಕ್ಷಕರೇ, ಇವರು ಮೇಯ್ನ್ ಭಟ್ರು, ಒಳ್ಳೆ ಟೇಸ್ಟ್ ಕೊಡ್ತಾರೆ. ಬೇಕಾದರೆ ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಟ್ರಿಪ್ಗೆ ಕರ್ಕೊಂಡೋಗಿ. ಟ್ರಿಪ್ಗೆ ನೀವು ವೀಕ್ಷಿಸಿ, ಅವ್ರ ನಂಬರ್ ಹೇಳ್ತಾರೆ ಅವ್ರ ಬಾಯಿಂದ ನೋಟ್ ಮಾಡಿಕೊಂಡು ನೀವು ಇವ್ರು ಕರ್ಕೊಂಡೋದ್ರೆ ಒಳ್ಳೆ ಟೇಸ್ಟ್ ನೋಡ್ಬೋದು. ಸ್ವಾಮಿ ಶರಣಮ್ಮ, ಈ ಮಂಜಣ್ಣ ಸ್ವಾಮಿ ಬಂದಿದ್ದಾರೆ ಟ್ರಿಪ್ಗೆ. ಟ್ರಿಪ್ ಹೆಂಗಿತ್ತು ಅಂತ ಹೇಳ್ಬೇಕು ಸ್ವಾಮಿ ನೀವು. ತುಂಬ ಚೆನ್ನಾಗಿದೆ. ಏನು ಆರಾಮಾಗಿ ಎಲ್ಲಿ ಬೇಕಲ್ಲಿ ಹಾಕ್ತಾರೆ. ಊಟ ನೆಮ್ಮದಿಯಾಗಿ ಹಾಕ್ತಾರೆ. ನೆಮ್ಮದಿಯಾಗಿ ತಿಂದಿದ್ದೀವಿ. ಸ್ನಾನ ಮಾಡೋಕ್ಕೆ ಟೈಮಲ್ಲಿ ಸ್ನಾನ ಹಾಕ್ತಾರೆ. ದೇವಸ್ಥಾನ ದರ್ಶನ ಮಾಡಿಸ್ತಾರೆ. ರಾತ್ರಿ 1 ಗಂಟೆ ಆದ್ರೂ ಊಟ ಬೆಬ್ಬುರ್ಸಿ ಹಾಕ್ತಾರೆ. ಏನು ತೊಂದರೆ ಇಲ್ಲ. ಆರಾಮಾಗಿ ಟ್ರಿಪ್ ನೋಡಿಕೊಂಡು ನೆಕ್ಸ್ಟ್ ಬರೋರು ಇನ್ನು ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಈ ಸತಿ ಟ್ರಿಪ್ಪು ಈ ವರ್ಷ ತುಂಬ ಚೆನ್ನಾಗಿದೆ. ಯಾಕಂದರೆ ಡ್ರೈವರು ಅಷ್ಟೇ ನೀಟಾಗಿ ನಡ್ಕೊಂಡ್ರು. ಈ ಸ್ವಾಮಿಗಳು ಏನು ಜಗಳ ಆಡಿಲ್ಲ. ನೀಟಾಗಿ ಟೈಮ್ಗೆ ಅಡುಗೆ ಮಾಡಿಕೊಂಡು ತಿನ್ನೋ ಟೈಮ್ ತಿಂದ್ಕೊಂಡು ಆರಾಮಾಗಿ ಟ್ರಿಪ್ ಸುತ್ಕೊಂಡು. ಗೌಡ ಸ್ವಾಮಿ ಸ್ವಲ್ಪ ಕೆಲಸ ಮಾಡಿಲ್ಲ ಅನ್ನೋದೊಂದು ಬೇಜಾರು ಅಷ್ಟೇ, ಬೇರೆ ಏನಿಲ್ಲ. ಮತ್ತು ಅವ್ರು ತೋರಿಸಮ್ಮೆ ಟ್ರಿಪ್ಸ್ ಏನಿಲ್ಲ, 4,000 ರೂಪಾಯಿ ಅಷ್ಟೇ. 4 ದಿನ ಟ್ರಿಪ್ಪು. ಊಟ ತಿಂಡಿ ಎಲ್ಲ ಅವ್ರದ್ದೇ ವ್ಯವಸ್ಥೆ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಾನು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ. ಈ ಸತಿ ಇದೆ ಫಸ್ಟ್ ಟೈಮ್ ನಾವು ಈ ಯೋಗ ಜೊತೆ ಜಾಯ್ನ್ ಮಾಡಿಕೊಂಡು ಟ್ರಿಪ್ಪಿಗೆ ಬಂದಿದ್ದೀವಿ. ಎಲ್ಲರೂ ಚೆನ್ನಾಗಿ ನೋಡಿಕೊಂಡ್ರು. ಆರಾಮಿಗೆ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಗ್ರೂಪು. ನೋಡೋಣ, ನೀವು ನೆಕ್ಸ್ಟ್ ಟೈಮ್ಗೆ ಗ್ರೂಪಲ್ಲಿ ಮತ್ತೆ ಆರಾಧನೆ. ನಮಸ್ಕಾರ.
ಬನ್ನಿ ಶಬರಿಮಲೆಗೆ ಹೋಗೋಣ, ಆರಾಮಾಗಿ ದರ್ಶನ ಆಯಿತು. ಫುಲ್ ಫ್ರೀ ಐತೆ, ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ. ಪಳನಿಯಲ್ಲಿದ್ದೀವಿ, ಹೋಗಿ ಬರೋಣ. ನಮ್ಮಯ್ಯಪ್ಪ ಏರಿಗೆಯಲ್ಲಿ ಯಾವ ತೊಂದರೆ ಇಲ್ಲ, ಅಲ್ಲ ಅನ್ಕೊಂಡು ಚೆನ್ನಾಗದಿ. ದೇವ್ರ ದರ್ಶನ ಚೆನ್ನಾಗತ್ತದಿ. ಪಂಪಾದಲ್ಲಿ ಸ್ನಾನ ಮಾಡಿ ಯಾರು ಏನೂ ಆಗಲ್ಲ. ಪಂಪ ಎಲ್ಲ ಕ್ಲೀನಾಗಿ ಯಾರ್ಯಾವ್ರು ಏನೇನು ಹೇಳ್ತಾರೆ, ಕಾಯಿಲೆ ಬರ್ತದೆ. ಪಂಪಾದಲ್ಲಿ ಸ್ನಾನ ಮಾಡ್ತಾರೆ, ಇದೆಲ್ಲ ಫುಲ್ಲು ಸ್ನಾನ ಮಾಡಿದ್ರೆ ಒಳ್ಳೇದಾಗ್ತದೆ, ಏನೂ ಆಗಲ್ಲ. ನಾವೆಲ್ಲ ಸ್ನಾನ ಮಾಡಿದ್ರಿ, ದೇವ್ರ ದರ್ಶನ ಚೆನ್ನಾಗಿ ಮಾಡಿರ್ತೀರಿ. ನಾವು ದೇವ್ರ ದರ್ಶನ ಚೆನ್ನಾಗಾಯಿತು, ಶಬರಿಮಲೆ ದರ್ಶನ ಚೆನ್ನಾಗಾಗಿದೆ. ಎಲ್ಲ ಹೋಗಿ ನೋಡ್ಬೋದು, ಏನು ತೊಂದರೆನೂ ಇಲ್ಲ. ಪಂಪಾದಲ್ಲಿ ಬೇರೆ ಸ್ವಾಮಿಗೆಲ್ಲ ಏನೇನು ಹೇಳಿದ್ದಾರೆ, ತೊಂದರೆ ಆಗ್ತದೆ, ಸ್ನಾನ ಮಾಡ್ತಾರೆ, ಮುಚ್ಚಿಲ್ಲ, ನೀರು ಉಂಟಾಡ್ಬಿಟ್ರೆ ಅದೆಲ್ಲ ಸುಳ್ಳು, ಅದೆಲ್ಲ ಏನೂ ಇಲ್ಲ. ಶಬರಿಮಲೆಯಲ್ಲಿ ಚೆನ್ನಾಗಿ ಸ್ನಾನ ಮಾಡಿದ್ರೆ ಪಂಪಾದಲ್ಲಿ ದೇವ್ರ ದರ್ಶನವೂ ಅನುಕೂಲ, ದಾರಿಗಳು ಬೀರುಗಳೆಲ್ಲ ಚೆನ್ನಾಗಡಿ, ದೇವ್ರ ದರ್ಶನ ಚೆನ್ನಾಗಿ ಆಗ್ತದೆ. ಎಲ್ಲ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡ್ಕೊಂಡು ಆಶೀರ್ವಾದ ಮಾಡ್ತಾರೆ.